ಹಲೋ ಆಲ್. ಇವತ್ತು ನಿಂಬೆಹಣ್ಣು ಉಪ್ಪಿನಕಾಯಿ ಹಾಕ್ತಾ ಇದ್ದೀನಿ. 1 kg ನಿಂಬೆಹಣ್ಣು ತೊಗೊತಾ ಇದ್ದೀನಿ. 1 kg ನಿಂಬೆಹಣ್ಣು ಚೆನ್ನಾಗಿ ತೊಳೆದು ಒರೆಸಿ ಬಿಸಿಲಲ್ಲಿ ಒಂದು 10 ಮಿನಿಟ್ಸ್ ಒಣಗಿಸಿ ಆಮೇಲೆ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಇದು ನಿಂಬೆಹಣ್ಣು 4 ಪೀಸಸ್ ಆಗಿ ಕಟ್ ಮಾಡಿಕೊಂಡು ಇದನ್ನು ನಾವು 1 ಲೋಟ ಅಳತೆ ಮಾಡ್ಕೊತಾ ಇದ್ದೀನಿ. ನಾನು 4 ಲೋಟಕ್ಕೆ 1 ಲೋಟ ಉಪ್ಪು, ಅಂದರೆ ಒಂದಕ್ಕಿಂತ ಒಂಚೂರು ಕಡಿಮೆ ಅಷ್ಟು, ಅಂದರೆ ಮುಕ್ಕಾಲು ಭಾಗಕ್ಕಿಂತ ಜಾಸ್ತಿ, ಒಂದಕ್ಕಿಂತ ಒಂಚೂರು ಕಡಿಮೆ ಹಾಕ್ಕೊಂಡು 1 ಲೋಟ ಅಷ್ಟು ಉಪ್ಪು ಹಾಕ್ಕೊಂಡು, 1 ಲೋಟ ಹಾಕ್ಕೊಂಡ್ರೆ ಒಂಚೂರು ಉಪ್ಪು ಅನಿಸ್ತದೆ, ಒಂಚೂರು ಕಡಿಮೆ ಹಾಕ್ಕೋಬೇಕು ತಗೋಬೇಕು ಅನ್ನೋದು ನಾನು ವೀಡಿಯೋನಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಎಲ್ಲ ಉಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಅರಿಶಿನ ಪುಡಿ ಕೂಡ 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಬೇಕು. ಯಾವ ರೀತಿ ಮಾಡಬೇಕು ಅಂದರೆ ನಾನು ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ಟು ಒಂದು 15 ಡೇಸ್ ಇದನ್ನೇನು ಕದಲಿಸ್ಬೇಡಿ. ಆಮೇಲೆ ನಂತರ ನೋಡಿ ಒಳಗಳೆಲ್ಲ ಮೆತ್ತಗಾಗಿರುತ್ತೆ. ಆನಂತರ ನಿಮ್ಗೆ ಯಾವ ಖಾರ ಬೇಕು, ಹಸಿ ಖಾರನ ಒಣ ಖಾರನ ಹಾಕ್ಕೊಂಡು ಯಾವಾಗ ಬೇಕೋ ಆವಾಗ ಇದನ್ನು ಫ್ರೆಶ್ ಆಗಿ ರೆಡಿ ಮಾಡ್ಕೋಬೋದು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.